ಬಿಡದಿಯಲ್ಲಿ ನಡೀತಾ ಇದೆ. ಅದು ರಾಜಕೀಯ ಪ್ರೇರಿತವಾದಂಥದ್ದು. ಇವತ್ತು ತಮಗೆಲ್ಲ ಗೊತ್ತಿದೆ ಇದರಿಂದ ಯಾರ ಕೈವಾಡ ಇದೆ ಅನ್ನುವಂಥದ್ದು. ಇವತ್ತು ಸರ್ಕಾರ ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ಕೆಲವೊಂದು ಕ್ರಮಗಳನ್ನು ತೆಗೆದುಕೊಂಡಿದೆ. ಆ ಒಂದು ನಿಟ್ಟಿನಲ್ಲಿ ಸಾರ್ವಜನಿಕರು, ರೈತರು ಇದರ ಬಗ್ಗೆ ಅರಿತುಕೊಂಡು ರಾಜ್ಯದ ಹಿತದೃಷ್ಟಿಯಿಂದ ಅವರು ಸಹಕಾರ ಮಾಡಬೇಕು ಅಂತೇಳಿ ಕೋರುತ್ತೇನೆ. ನೋಡಿ, ಈಗ ಒಂದು ವಿಷಯದಲ್ಲಿ ಅವರು ಯಾವಾಗ ಬಿಡತಿ ವಿಚಾರದ ಬಗ್ಗೆ ಮಾನ್ಯ ಕುಮಾರಸ್ವಾಮಿಯವರು ಮಾತನಾಡ್ತಾರೆ, ಬಿಡದಿ ಟೌನ್ಶಿಪ್ ಮಾಡೋದ್ರಿಂದ ಪ್ರಕೃತಿ ಪರಿಸರಿಗೆ ಸಮಸ್ಯೆ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಬಿಡದಿಯಿಂದ ಸಮಸ್ಯೆ ಆಗ್ತದೆ ಅಂತ ನೀವು ಹೇಳ್ತೀರಿ. ಅದೇ HMT ಅಂತೂ ಇದು ಅರಣ್ಯದ ಜಮೀನು, ಆ ಜಮೀನು ರಿಯಲ್ ಎಸ್ಟೇಟ್ ಮಾಡಬೇಕಂತೀರಿ. ಇದು ಯಾವ ನ್ಯಾಯ ಇದೆ? ಜನರಿಗೆ ಉತ್ತರ ಕೊಡಬೇಕಲ್ಲ. ಯಾಕೆ ದ್ವಂದ್ವ ನಿಲುವು? ಕೇಳಿ ಮಾನ್ಯ ಕುಮಾರಸ್ವಾಮಿ ಸಾಹೇಬರಿಗೆ. ಪೊಲೀಸ್ನವರಿಗೆ ಎಚ್ಚರಿಕೆ ಕೊಡ್ತಾರೆ, ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾರೆ. ಸರ್ಕಾರ ಮಾಡುವಂತಹ ಇಂಥ ಕೆಟ್ಟ ಕೆಲಸದ ಭಾಗವಾಗಿ ನೀವು ಈಗಾಗಲೇ ನೋಡಿ, ಮಾನ್ಯ ಮುಖ್ಯಮಂತ್ರಿಯವರು ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ. ಈ ಒಂದು ಯೋಜನೆ ಆರಂಭ ಮಾಡಿದ್ದೆ ಮಾನ್ಯ ಕುಮಾರಸ್ವಾಮಿಯವರು ಅಂತೇಳಿ ಹೇಳಿ. ಹೀಗಾಗಿ ಅವರು ಮಾಡಿದರೆ ಸಮಸ್ಯೆ ಇಲ್ಲ. ಇವತ್ತು ನಾವು ಅದನ್ನು ಮುಂದುವರಿಸ್ಕೊಂಡು ಹೋದರೆ ಇವತ್ತು ಅದಕ್ಕೆ ಅಡ್ಡಗಾಲು ಹಾಕುವಂಥದ್ದು. ಆತ್ಮಾವಲೋಕನ ಮಾಡಿಕೊಳ್ಳಲಿ. ನೋಡಿ, ಅವರಿಗೂ ಗೊತ್ತಿದೆ, ಅವರಲ್ಲಿ ಅವರ ಮೈತ್ರಿಯಲ್ಲಿ ಏನೇನು ಗೊಂದಲಗಳಿದ್ದಾವೆ ಅನ್ನುವಂಥದ್ದು ಇಡೀ ರಾಜ್ಯದ ಜನ ನೋಡ್ತಾ ಇದ್ದಾರೆ. ಅವರಿಗೂ ಖಾತ್ರಿ ಇದೆ ಮತ್ತು 2028ರಲ್ಲಿ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತೇಳಿ ಹೇಳಿ. ಹೀಗಾಗಿ ಹತಾಶರಾಗಿ ಅಂತ ಹೇಳಿಕೆ ಕೊಡ್ತಾ ಇದ್ದಾರೆ. ನೋಡಿ, ಈಗ ನಾವು ಸರ್ಕಾರ ಇವತ್ತು ಯಾರ ರೈತರಿಗೂ, ನೈಜವಾದಂಥ ರೈತರಿಗೆ ಯಾವುದೇ ರೀತಿಯ ತೊಂದರೆ ಆಗಲಿ ಅಥವಾ ಅವ್ರ ಮೇಲೆ ಯಾವುದೇ ಮೊಕದ್ದಮೆ ಆಗಲಿ ಮತ್ತೊಂದಾಗಲಿ ಮಾಡಬೇಕನ್ನುವಂಥ ಒಂದು ಉದ್ದೇಶ ನಮ್ಮ ಸರ್ಕಾರಕ್ಕೆ ಇಲ್ಲ. ರಾಜಕೀಯ ಪ್ರೇರಿತವಾದಂಥದ್ದು ಕೆಲವೊಂದು ಜನ ಹಿಂದೆ ಇದ್ದುಕೊಂಡು ಏನು ಅವರಿಗೆ ಪ್ರಚೋದನೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದು ಖಂಡನೀಯ. ಸಂಸದರಾಗಿದ್ದಂಥ DC ಚಂದ್ರಶೇಖರ್ ಅವರಿಗೆ ಮುಖ್ಯ ಸಲಹೆಗಾರ ಹುದ್ದೆ ಕೊಟ್ಟಿದ್ದಾರೆ ಸರ್. ಒಂದು, ಅವರಿಗೆ ಯಾವುದೇ ಸ್ಥಾನ ಇದು ಕೊಡ್ತಾ ಇಲ್ಲ, ಭತ್ಯೆ ಆಗಲಿ ಸ್ಯಾಲರಿ ಆಗಲಿ ಕೊಡ್ತಿಲ್ಲ. ಏನು ವಿವಾದ ಸೃಷ್ಟಿ ಆಗುತ್ತೆ ಅಂತ ಕಾರಣಕ್ಕಾಗಿ ಕೊಡ್ತಿಲ್ಲ. ನೋಡಿ, ಸ್ವತಃ GC ಚಂದ್ರಶೇಖರ್ ಅವರೇ ಸ್ವಯಂ ಪ್ರೇರಣೆಯಿಂದ ನನಗೆ ಯಾವುದೋ ಭತ್ಯೆ ಆಗಲಿ ಮತ್ತೊಂದಾಗಲಿ ಸೌಲಭ್ಯ ಆಗಲಿ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಅದೊಂದು ಉತ್ತಮ ನಿದರ್ಶನ ಇದೆ. ಸರ್ಕಾರದ ವತಿಯಿಂದ ಯಾವುದೇ ರೀತಿಯ ಭತ್ಯೆ ತೆಗೆದುಕೊಳ್ಳದೇ ಇರುವಂಥದ್ದು ಒಂದು ಮಾದರಿಯಾಗಿದೆ. ಅದನ್ನು ಸ್ವಾಗತ ಮಾಡ್ತಾನೆ, ಅವರಿಗೆ ಅಭಿನಂದಿಸ್ತಾನೆ. ಶಾಸಕರಿದ್ದಂಥ ಸಂದರ್ಭದಲ್ಲಿ ಸಂಸದರಿಗೆ ಕೊಟ್ಟಿದ್ದಾರೆ ಹುದ್ದೆ ಅನ್ನೋದು ಒಂದು ಚರ್ಚೆ ಆಗ್ತದೆ. ನೋಡಿ, ಈಗ ಆಡಳಿತನ ಉತ್ತಮವಾಗಿ ಮಾಡಬೇಕು ಅಂತ ಹೇಳಿದರೆ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದಂಥವರು, ತಮಗೆ ಯಾರು ವಿಶ್ವಾಸಾರ್ಹ ಇದ್ದಂಥವ್ರಿದ್ದಾರೆ, ಯಾರ ಮೇಲೆ ನಂಬಿಕೆ ಇದೆ ಅಂಥವ್ರಿಗೆ ಆಪ್ತ ಒಂದು ಅವರ ವಲಯದಲ್ಲಿ ಜವಾಬ್ದಾರಿ ಕೊಟ್ಟರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಆಡಳಿತ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಅದಕ್ಕೆ ಬೇರೆ ಅರ್ಥ ಕಲ್ಪನೆ ಮಾಡಿಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ. ಅವ್ರು ಶಾಸಕರಿರ್ಬೋದು, ಸಂಸದರಿರ್ಬೋದು, ವಿಧಾನ ಪರಿಷತ್ತಿನ ಸದಸ್ಯರಿರ್ಬೋದು. ನೋಡಿ, ಕುಡಿಯುವ ನೀರಿನ ಬಗ್ಗೆ ಈಗಲೇ ಬೆಳಿಗ್ಗೆನೆ ಮತ್ತೆ ನಾನು ಒಂದು ಪ್ರಗತಿ ಪರಿಶೀಲನೆ ಸಭೆ ಮಾಡಿದ್ದೇನೆ. ಈಗ ನಮ್ಮ ಕಾರ್ಯದರ್ಶಿಯವರು ಸಮೀರ್ ಶುಕ್ಲಾರವರು ಬರ್ತಾ ಇದ್ದಾರೆ. ಇವತ್ತು ಕುಡಿಯುವ ನೀರಿಗಾಗಿ ಸರ್ಕಾರದಲ್ಲಿ ದುಡ್ಡಿನ ಕೊರತೆ ಇಲ್ಲ. ಮತ್ತೊಮ್ಮೆ ಪುನರುಚ್ಚರಿಸುತ್ತಾ ಇದ್ದೇನೆ. 117 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ. 85 ಕೋಟಿಗೆ ಮಾತ್ರ ಆಡಳಿತಾತ್ಮಕ ಅನುಮೋದನೆ ಮಾಡಿಕೊಂಡಿದ್ದಾರೆ. ಇನ್ನೂ ಸುಮಾರು 20ರಿಂದ 25 ಕೋಟಿ ರೂಪಾಯಿ ಆಯಾ ಜಿಲ್ಲೆಗಳಲ್ಲಿ ಕುಡಿಯುವ ನೀರಿಗಾಗಿ ಹಣ ಲಭ್ಯ ಇದೆ. ಇದಕ್ಕೆ ಹೊರತುಪಡಿಸಿ ಇನ್ನೂ ಸಹಿತ
ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಬೆಳಗಾವಿಯಲ್ಲಿ ನಡೆದಂಥ ವಿಭಾಗೀಯ ಮಟ್ಟದ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ಕುಡಿಯುವ ನೀರಿಗಾಗಿ ಹಣ ಬಿಡುಗಡೆ ಮಾಡ್ತೀನಿ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಆದಷ್ಟು ಶೀಘ್ರದಲ್ಲಿ ಆ ಹಣ ಜಿಲ್ಲೆಗಳಿಗೆ ನಾವು ಬಿಡುಗಡೆ ಮಾಡುತ್ತೇವೆ. ಇವತ್ತು ನಿಮ್ಮದೇ ಇಲಾಖೆಯಲ್ಲಿ ಪಿಡಿಒಗಳು ಕೌನ್ಸಿಲಿಂಗ್ ಮೂಲಕ ಟ್ರಾನ್ಸ್ಫರ್ಗೆ ಚಾಲನೆ ಕೊಟ್ಟಿದ್ದಾರೆ. ಇವತ್ತು ನೋಡಿ, ಆಡಳಿತಾತ್ಮಕ ಸುಧಾರಣೆ ಆಗಬೇಕು ಮತ್ತು ವರ್ಗಾವಣೆಯಲ್ಲಿ ಪಾರದರ್ಶಕತೆ ದಕ್ಷತೆ ತರಬೇಕು ಅನ್ನುವಂಥ ಉದ್ದೇಶದಿಂದ ಹೋದ ವರ್ಷದಿಂದ PDO ವರ್ಗಾವಣೆ ಮತ್ತು ಗ್ರಾಮ ಪಂಚಾಯತಿ ಕಾರ್ಯದರ್ಶಿಗಳು ಮತ್ತು ಲೆಕ್ಕ ಸಹಾಯಕರ ವರ್ಗಾವಣೆ ಕೌನ್ಸೆಲಿಂಗ್ ಮುಖಾಂತರ ನಡೀತಾ ಇದೆ. ಈಗಾಗಲೇ ನಾನು ಬೆಳಗ್ಗೆ ಹೋಗಿ ಆ ಕೌನ್ಸೆಲಿಂಗ್ಗೆ ಚಾಲನೆಯನ್ನು ಕೊಟ್ಟಿದ್ದೇನೆ. ಇವತ್ತು ಮೊದಲನೇ ದಿವಸ ಯಾರ್ಯಾರು ವಿಶೇಷ ಚೇತನರಿದ್ದಾರೆ, ಪ್ರತಿ ಪ್ರಕರಣದ ಅಡಿಯಲ್ಲಿ ಆದ್ಯತೆ ವಲಯದಲ್ಲಿ ಸೇರಿದವರಾಗಿದ್ದಾರೆ ಅಂಥ ಒಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕೌನ್ಸೆಲಿಂಗ್ ಏನಿದೆ ವರ್ಗಾವಣೆಯಲ್ಲಿ ಅತ್ಯಂತ ಪಾರದರ್ಶಕತೆಯಿಂದ ಅದಕ್ಕೆ ನಾನು ಚಾಲನೆ ಕೊಟ್ಟು ಅದನ್ನು ಮಾಡುವಂಥ ರೀತಿಯಲ್ಲಿ ಇವತ್ತು ಸರ್ಕಾರ ಕ್ರಮ ಕೈಗೊಂಡಿದೆ. ನಾನು ಹೋಗಿ PDOಗಳಿಗೆ ಅಡ್ರೆಸ್ ಮಾಡಿ ಅವರ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಹಳ್ಳಿಗಳ ಅಭಿವೃದ್ಧಿ ಆಗಬೇಕು. ಇವತ್ತು ಪಟ್ಟಣದಲ್ಲಿರುವಂಥ ಎಲ್ಲ ಮೂಲಸೌಕರ್ಯಗಳು ಹಳ್ಳಿಗಳಿಗೆ ಸಿಗಬೇಕು. ಇವತ್ತು ಯಾರು ವಲಸೆ ಹೋಗಬಾರ್ದು. ಆ ರೀತಿಯಲ್ಲಿ ಹಳ್ಳಿಗಳಿಗೆ ಏನು ಮೂಲಸೌಕರ್ಯ ಬೇಕಾಗಿದೆ, ಶುದ್ಧ ಕುಡಿಯೋ ನೀರು, ರಸ್ತೆ, ಚರಂಡಿ, ಬೀದಿ ದೀಪ, ಮಲತ್ಯಾಜ್ಯ, ಘನತ್ಯಾಜ್ಯ ವಿಲೇವಾರಿ ಮಾಡುವಂಥದ್ದು, ಸ್ವಚ್ಛತೆ ಕಾಪಾಡುವಂಥದ್ದು, ಶಿಕ್ಷಣ, ಆರೋಗ್ಯ, ಕೈಗಾರಿಕೆಗಳು, ಕೃಷಿ, ಅಂತರ್ಜಲ ಮಟ್ಟ ಹೆಚ್ಚಿಗೆ ಮಾಡುವಂಥದ್ದು, ಇವೆಲ್ಲದಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟು ನಾವು ಕೊಟ್ಟಂಥ ಕಾರ್ಯಕ್ರಮಗಳು ಉತ್ತಮ ರೀತಿಯಲ್ಲಿ ಅನುಷ್ಠಾನ ಮಾಡಬೇಕು ಅನ್ನುವಂಥ ಒಂದು ಅವರಿಗೆ ನಾನು ಕೇಳಿಕೊಂಡಿದ್ದೇನೆ. ದೆಹಲಿಯಲ್ಲಿ ರಾಜ್ಯದ ರಾಜಕೀಯ ಚಟುವಟಿಕೆಗಳು ಬೆರಗಿದ್ರಿದ್ದಾವೆ, ಆದಷ್ಟು ಶೀಘ್ರ ಕರಿಬಹುದಾದ ನೋಡಿ, ವರಿಷ್ಠರು ಈ ವಿಷಯದ ಬಗ್ಗೆ ತೀರ್ಮಾನ ಮಾಡ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ ಮೇಲೆ ನಾನು ಕೊಡುವಂಥ ಪ್ರಶ್ನೆ ಬರೋದಿಲ್ಲ. ಅಧಿವೇಶನ ಈಗ ನಾಡಿದ್ದು ಸಚಿವ ಸಂಪುಟದ ಸಭೆ ಇದೆ. ಅಧಿವೇಶನ ದಿನಾಂಕ ನಿಗದಿ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರ ವಿವೇಚನೆಗೆ ಬಿಟ್ಟಿದ್ದಿದೆ. ಮಾನ್ಯ ಮುಖ್ಯಮಂತ್ರಿಗಳು ದಿನಾಂಕ ತೀರ್ಮಾನ ಮಾಡ್ತಾರೆ.